ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಇವತ್ತಿದು ಚಹಾ ತಿಂಡಿ ಎಲ್ಲ ಆಯಿತು. ತುಂಬ ಮಳೆ ಅಲ್ಲ, ಮೊನ್ನೆಯಿಂದ ಮಕ್ಕಳಿಗೆ ಸ್ಕೂಲ್ಗೆ ರಜೆ ಕೊಟ್ಟಿದ್ದಾರೆ. ಹಾಗೂ ಮಗ ಈಗ ಇದ್ದಷ್ಟೇ. ಚಹಾ ತಿಂಡಿ ಎಲ್ಲ ಆಯಿತು ನಂದು. ಅವನು ಇನ್ನು ಆಗಬೇಕು. ಮತ್ತು ಕಾಲೇಜಿಗೆ ರಜೆ ಕೊಡಲಿಲ್ಲಲ್ಲ, ಹಾಗಾಗಿ ಮಗಳಿಗೆ ಉಂಟು ಕಾಲೇಜ್, ಹೋದ್ಲವಳು. ಮಳೆ ಈಗ ಕೂಡಲೂ ಬರ್ತಾನೆ ಉಂಟು. ನನಗೊಂದು ಇಲ್ಲಿ ಕೂತ್ಕೊಂಡು ನೆನಪಾಯಿತು, ನಿಮಗೆ ತೋರಿಸ್ಲಿಕ್ಕಿತ್ತು. ಅದಕ್ಕೆ ಈಗ ವ್ಲಾಗ್ ಶುರು ಮಾಡಿದ್ದು ನಾನು. ಎಂತ ಗೊತ್ತುಂಟ, ನಮ್ಮದು ಇದು ಉಂಟಲ್ಲ, ಬ್ರಹ್ಮಕಮಲದ ಗಿಡ, ಅದರಲ್ಲಿ ಮೊಗ್ಗಾಗಿದೆ ಈ ವರ್ಷ ಕೂಡ. ಹೋದ ವರ್ಷ 2 ಆಗಿತ್ತು, 2ರಲ್ಲಿ ಒಂದು ಉದುರಿ ಹೋಯಿತು, ಒಂದು ಅರಳಿತ್ತು. ಈ ವರ್ಷ 3 ಮೊಗ್ಗು ಕಾಣ್ತಾ ಉಂಟು ನನಗೆ ಇಲ್ಲಿಗೆ. ನೋಡಬೇಕಷ್ಟೆ. ನನಗೆ ನಿನ್ನೆಲ್ಲ ಮೊನ್ನೆ ಹೀಗೆ ಒಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು, ನಮ್ಮ ನೇಬರ್ಸ್. ಅವರು ಹೀಗೆ ನೋಡಿ ಹೇಳಿದ್ರು, ನೋಡಲ್ಲಿ ಮೊಗ್ಗಾಗಿದೆ ಅಂತ ಹೇಳಿ. ಆವಾಗಲೇ ಗೊತ್ತು ನನಗೆ ಇಲ್ಲಿ ಮೊಗ್ಗಾಗಿದೆ ಅಂತ ಹೇಳಿ. ಗೊತ್ತೇ ಇರಲಿಲ್ಲ ಮೊಗ್ಗಾದದ್ದು. ಅದರಲ್ಲಿ ತುಂಬ ಪಾಟ್ಸ್ ಉಂಟಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ ಮೊಗ್ಗಾದದ್ದು. ಹಾಗೆ ಈಗ ನಿಮಗೆ ಕೂಡ ತೋರಿಸ್ತೇನೆ ನೋಡಿ. ಈ ಗೋಡೆಯ ಸೈಡಲ್ಲಿ 2 ಮೊಗ್ಗು ಕಾಣ್ತಾ ಉಂಟಲ್ಲ, ಇನ್ನೊಂದು ಈ ಪಾಟಿನ ಒಳಗಡೆ ಕಾಣ್ತಾ ಉಂಟು ನೋಡಿ. ಅಂತೆ ನೋಡಿ, ಪಾಟಿನ ಒಳಗಡೆ ಉಂಟಿದ್ದು ಇದೊಂದು, ಆಮೇಲೆ ಇಲ್ಲಿ 2, ಒಟ್ಟಿಗೆ 3 ಉಂಟು. ಮತ್ತೆ ಸಹ ಹುಡುಕುದು ನಾನು ಎಲ್ಲಿಯಾದರೂ ಉಂಟಾ ಅಂತೇಳಿ, ಕಣ್ಣಿಗೆ ಕಾಣ್ತಾ ಇಲ್ಲ ಬೇರೆ ಎಲ್ಲಿ ಕೂಡ. ಇದು ಸ್ವಲ್ಪ ದೊಡ್ಡದೇ ಪಾಟಲ್ಲಿ ಇರೋದು. ಇದು ಫಸ್ಟ್ ಅರಳ್ಬೋದು, ಇದು 2 ಒಟ್ಟಿಗೆ ಅರಳ್ಬೋದು ಅಂತ ನನ್ನ ಆಲೋಚನೆ. ಮತ್ತೆ ನೋಡಿ, ಇಲ್ಲಿ 2 ಬರ್ತಾ ಉಂಟು. ಅದು ಮೊಗ್ಗು ಬರುದಾ ಎಲೆ ಬರುದಾ ಅಂತ ಹೇಳಿ ಗೊತ್ತಿಲ್ಲ, ನೋಡ್ಬೇಕಷ್ಟೇ ಇನ್ನು. ನೋಡಿ, ಈ ಎಲೆಯಲ್ಲಿ ಉಂಟು 2. ನೋಡಿ, ಈ ಎಲೆಯಲ್ಲಿ ಕೂಡ 2 ಉಂಟು. ಇದು ಮೊಗ್ಗ ಎಲೆ ಅಂತೇಳಿ ಇನ್ನು ಗೊತ್ತಾಗಬೇಕು. ಡೌಟು ನನಗೆ ಎಲೆ ಇರ್ಬೋದು ಅಂತ ಆಗ್ತದೆ. ನೋಡಿ, ಈ ರೀತಿ ಬರ್ತದಲ್ಲ, ನೋಡುವ ಗೊತ್ತಾಗ್ತದಲ್ಲ ಎಂತ ಅಂತ ಹೇಳಿ. ಅಂತೂ 3 ಮೊಗ್ಗು ಉಂಟು ನೋಡಿ. ನಮ್ಮ ಗುಲಾಬಿಗೆ ಹೂವಿಗೆ ಎಷ್ಟು ದಿನ ಆಯಿತು, ಇಷ್ಟು ಬಾಡ್ತಾ ಬಂದಿದೆ. ಒಂದು 10-20 ದಿನ ಆಗ್ತಾ ಬಂತ ಅಂತೇಳಿ. ಆದರೂ ಒಂದು ಇದು ಎಸಲು ಕೂಡ ಉದುರ್ತಾ ಇಲ್ಲ ನೋಡಿ. ಒಂದು ಎಸಲು ಕೂಡ ಉದುರ್ತಾ ಇಲ್ಲ ಇದ್ರದ್ದು. ನೋಡು, ಇದು ಕೂಡ ಹಾಗೆ ನೋಡಿ, ಒಂದು ಎಸಲು ಕೂಡ ಉದುರ್ತಾ ಇಲ್ಲ. ಮಳೆಗೆ ಗಿಡಗಳೆಲ್ಲ ಉಂಟಲ್ಲ, ಹಚ್ಚ ಹಸಿರಿನಿಂದ ಕಾಣ್ತದೆ ನೋಡಿ. ನೋಡಲಿಕ್ಕೆ ಖುಷಿ ಆಗ್ತದೆ. ಅದರ ಮೇಲೆ ನೀರು ಬಿದ್ದು ನೋಡಲಿಕ್ಕೆ ಚಂದ ಕಾಣ್ತದೆ. ಅದೇ ಸೆಕೆಗಾಲದಲ್ಲಿ ಎಲ್ಲ ಒಣಗಿ ಹೋಗ್ತದೆ. ಈ ಪಾಟಲ್ಲಿ ನೋಡಿ, ಫುಲ್ಲು ಫ್ಲವರ್ ಆಗಿದೆ. ಇದೇನು ಸ್ವಲ್ಪ ಹೊತ್ತಾಗುವಾಗ ಎಲ್ಲ ಅರಳ್ತದೆ. ನಂದು ಈ ಪಾಟ್ ಒಂದು ನೋಡಿ ಕಟ್ಟಾಗಿದೆ, ಅರ್ಧ ಕಟ್ಟೆ ಆಗಿದೆ. ಇದಕ್ಕಿನ್ನು ಪಾಟ್ ತರಬೇಕಷ್ಟೇ. ಇದು ಬಿಸಿಲು ಬಿದ್ದು ಉಂಟಲ್ಲ, ಪ್ಲಾಸ್ಟಿಕ್ ಅಷ್ಟು ಇದಾಗ್ತದೆ, ಆಮೇಲೆ ಕಟ್ಟಾಗ್ತದೆ. ಇದು ಪ್ಲಾಸ್ಟಿಕ್ ತೆಳುವಾದ ಹಾಗೆ ಆಗಿ ಕಟ್ಟಾಗೋದು ಬಿಸಿಲಿಗೆ. ಮತ್ತು ನಿನ್ನೆ ಅದೇ ನಮಗೆ TV ಡೆಲಿವರಿ ಕೊಟ್ಟು ಹೋದರು. ನಿನ್ನೆ ನಾವು ಮೊನ್ನೆ ನೋಡಲಿಕ್ಕೆ ಹೋದದ್ದು ಮೊನ್ನೆ ಅಲ್ಲ, ನಿನ್ನೆ ಡೆಲಿವರಿ ಕೊಟ್ಟು ಹೋದರು. ಡೆಲಿವರಿ ಕೊಡುವವರು ಅದರದ್ದು ಸರ್ವಿಸ್ ಮಾಡೋದಿಲ್ಲ ಅಂತೆ, ಫಿಕ್ಸ್ ಮಾಡೋದಿಲ್ಲ ಅಂತೆ. ಹಾಗಾಗಿ TV ಅಲ್ಲೇ ಉಂಟು. ನಾನು ಹೇಳಿದೆ ನನಗೆ ಸರ್ಪ್ರೈಸ್ ಕೊಡಲಿಕ್ಕಿತ್ತು ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಅಂತ ಹೇಳಿ. 3 ಗಂಟೆಗೆ ಡೆಲಿವರಿ ಕೊಟ್ಟರು. ಮತ್ತು ಇವತ್ತು ಬಂದರೆ ಬರ್ತಾರೆ, ಇಲ್ಲದ್ರೆ ನಾಳೆ ಅಂತ ಹೇಳಿದರು ಅವರು. ಇನ್ನೂ ಸರ್ಪ್ರೈಸ್ ಹೇಗೆ ಕೊಡೋದಲ್ಲ, ಅದನ್ನು ಹೇಗೆ ಅಡಗಿಸಿಡೋದು. ಮತ್ತೆ ಕೂಡ ಗೋಡೆಗೆ ಇದು ಸೈಡಿಗೆ ಇಟ್ಟಿದ್ವಿ, ಕಾಣಬಾರ್ದು ಅಂತ ಹೇಳಿ. ನನ್ನ ಮಗನಿಗೆ ಅದು ಕಂಡಿತ್ತು ಸಂಜೆ, ಹಾಗಾಗಿ ಅವನು ನೋಡಿದ್ದಾನೆ. ಹಾಗಾಗಿ ಸರ್ಪ್ರೈಸ್ ಎಲ್ಲ ಹೋಯಿತು. ಅವನು ನೋಡಿ ಅಕ್ಕನಿಗೆ ಹೇಳಿ ಕೂಡ ಆಯಿತು, ಅಕ್ಕ TV ಬಂದಿದೆ ಅಂತ ಹೇಳಿ. ಹಾಗೆ ಇವತ್ತು ಬರ್ತಾರಂತೆ ಫಿಕ್ಸ್ ಮಾಡಲಿಕ್ಕೆ. ನೋಡಬೇಕೀಗ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ. ಫ್ರೆಂಡ್ಸ್, ನಾನು ನಿನ್ನೆ ವ್ಲಾಗಲ್ಲಿ ಹೇಳಿರಲಿಲ್ಲ ನಿಮಗೆ ಯಾವ TV ತೊಗೊಂಡಿದ್ದೇವೆ ಅಂತ ಹೇಳಿ, ಯಾವ TV ಪರ್ಚೇಸ್ ಮಾಡಿದ್ದೇವೆ ಅಂತ ಹೇಳಲೇ ಇಲ್ಲ. ನಾವು ತೊಗೊಂಡದ್ದು ಪ್ಯಾನಾಸೋನಿಕ್ TV. ಇದರಲ್ಲಿ ನಿನ್ನೆ ಒಂದು ಕ್ಲಿಪ್ಪಿಂಗ್ ಮಾಡಿದ್ದೆ. ನಿನ್ನೆ ಅವರು ಸರ್ವಿಸಿಗೆ ಬಂದಿದ್ದೆ, ನನಗೆ ವ್ಲಾಗ್ ಹಾಕಲಿಕ್ಕಿತ್ತು ಅದು ಕ್ಲಿಪ್ಪಿಂಗ್. ಹಾಗಾಗಿ ಅವ್ರು ಬರಲಿಲ್ಲಲ್ಲ, ಹಾಗೆ ನಿನ್ನೆ ವ್ಲಾಗಲ್ಲಿ ಆ್ಯಡ್ ಮಾಡಲಿಲ್ಲ. ಆ ಕ್ಲಿಪ್ಪಿಂಗನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತೇನೆ ನೋಡಿ. ನಿನ್ನೆ ವ್ಲಾಗ್ ಮಾಡಿದ್ದು ನಾನದು. TV ಅವರು ಡೆಲಿವರಿಗೆ ಕೊಟ್ಟರಲ್ಲ, ಆವಾಗ ನಾನು ವ್ಲಾಗ್ ಮಾಡಿದ್ದೆ. ಅಮ್ಮ ಈಗ ಎಂತ ಮಾಡ್ತಾ ಇದ್ದಾರೆ ನೋಡೋಣ. ಇಲ್ಲಿದ್ದಾರೆ. ಎಂತ ಮಾಡೋದಮ್ಮ? ನೀನು ಈಗ ಎದ್ದು ಬಂದದಲ್ಲ, ನಿನ್ನ ಬೆಡ್ಶೀಟ್ ಎಲ್ಲ ಮರ್ಚಿಡುದು. ಹೌದಾ?
ಹೌದಪ್ಪ ಅಂದಲ್ಲ. ನೀನು ಹೇಳುವಾಗ ಇವತ್ತು ಲೇಟ್ ಆಯ್ತಲ್ಲ. ಸ್ಕೂಲಿಗೆ ರಜೆ ಕೊಟ್ರಲ್ಲ, ಮಳೆ ಕಮ್ಮಿ ಆಗಿದೆ. ಹೌದು, ಅದು ನಮ್ಗೆ ರಜೆ ಇರುವಾಗ ಅದಕ್ಕೆ ಸಹ ರಜೆ. ಹೌದು, ಮಳೆಗೆ ಕೂಡ ರಜೆ. ಇವತ್ತು ಬಿಸಿಲು ಬಂದಿದೆ ನೋಡು. ಇಲ್ಲಿ ಒಮ್ಮೆ ಹೊರಗಡೆ ತೋರಿಸಿ ಬರ್ತೇನೆ. ನೋಡಿ, ಬಿಸಿಲು ಹನಿ 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 ಬರ್ತಾ ಇರೋದು ಬಿಸಿಲು. ಮತ್ತೆ ಬಿಸಿಲು ಅಲ್ಲೆಲ್ಲ ನೀರು ನಿಂತಿದೆ. ಅಲ್ಲೊಂದು ನೀರು, ಇಲ್ಲ ನೀರು. ಅಲ್ಲೂ ನೋಡಿ ಅಂತ ಹಲ್ಲ, ಅಲ್ಲೂ ಸಹ ನೀರು, ಅಲ್ಲೂ ಸಹ ನೀರು. ಎಲ್ಲ ಕಡೆ ನೀರು ತುಂಬಿಕೊಂಡಿದೆ. ಬನ್ನಿ ಹೋಗೋಣ. ಆಯ್ತಾ? ಮಾಡ್ತೀನಿ. ಇವತ್ತು ನನಗೆ ರಜೆ ಅಲ್ಲ, ಅದಕ್ಕೆ ಅಮ್ಮನಿಗೆ ವ್ಲಾಗ್ ಮಾಡೋದು ನಾನು ಅಲ್ಲ. ನನಗೆ ಸ್ವಲ್ಪ ಇಲ್ಲಿ ಕಟ್ಟಿದ ಹಾಗೆ ಆಗ್ತದೆ ಮೂಗು, ಇಲ್ಲಿ ನೋವು ಆಗ್ತಾ ಉಂಟು. ಅದಕ್ಕೆ ಸ್ವಲ್ಪ ನೀಲಗಿರಿ ಉಂಟಲ್ಲ, ಅದ್ರದ್ದು ಘಾಟು ತಗೊಳ್ತಾ ಇದ್ದೇನೆ. ಸ್ವಲ್ಪ ನನಗೆ ರಿಲೀಫ್ ಆಗ್ತದೆ. ಇಲ್ಲೆಲ್ಲ ನೋವು ಆಗ್ತಾ ಉಂಟು. ಮೊನ್ನೆ ಮಳೆಗೆ ಒದ್ದೆ ಆದೆ ಅಲ್ಲ ಬೈಕಲ್ಲಿ, ಹಾಗೆ ಇರ್ಬೇಕು. ಈ ಸೈಡ್ ಫುಲ್ಲು ನೋವು ನನಗೆ, ಇಲ್ಲಿ ಎಲ್ಲ. ಇವತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ. ಹಾಗಲಕಾಯಿಗೆ ಉಂಟಲ್ಲ ಕಾಂಬಿನೇಷನ್, ಅಂಬಡೆ ಸಿಗ್ತದಲ್ಲ, ಅಂಬಟ್ಟೆ, ಅದು ಒಳ್ಳೆ ಕಾಂಬಿನೇಷನ್. ಆದರೆ ಈಗ ಇಲ್ಲ ಅಲ್ಲ ಅಂಬಟ್ಟೆ, ಹಾಗಾಗಿ ಇದನ್ನೇ ಮಾಡ್ತಾ ಇದ್ದೇನೆ. ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಇದನ್ನೇ ಮಾಡ್ತಾ ಇದ್ದೇನೆ, ಹಾಗಲಕಾಯಿಯನ್ನು ಸಣ್ಣಗೆ ಕಟ್ ಮಾಡಬೇಕು, ಸಣ್ಣ ಸಣ್ಣ ಪೀಸ್ ಇರಬೇಕು. ಹಾಗಲಕಾಯಿಯನ್ನು ಉಂಟಲ್ಲ, ನಾವು ಕಟ್ ಮಾಡಿ ಆದಮೇಲೆ ಒಂದು 10 ನಿಮಿಷ ಈ ರೀತಿ ನೀರಲ್ಲಿ ಹಾಕಿಡಬೇಕು. ನಾನು ಈ ನೀರಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ, ಅಂದರೆ ಇದು ಸ್ವಲ್ಪ ಕಹಿ ಕಮ್ಮಿ ಆಗಲಿ ಅಂತ ಹೇಳಿ. ಒಂದು 7 ಗಿಡ್ಡ ಮೆಣಸು, ಒಂದು 10ರಿಂದ 12 ಉದ್ದ ಮೆಣಸು. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ, ಈ ಗೊಜ್ಜು ಖಾರ ಹುಳಿ ಉಪ್ಪೆಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ, ಹಾಗಾಗಿ ಸ್ವಲ್ಪ ಮೆಣಸು ಕೂಡ ಜಾಸ್ತಿನೇ ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಬೇವು, ಇದು ನಾವು ಮೊನ್ನೆ ತಂದಿಟ್ಟಿದ್ದೇವೆ, ಸ್ವಲ್ಪ ಬಾಡಿದೆ. ಒಂದು 10 ಕರಿಮೆಣಸು, 2 ಸ್ಪೂನಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ನೋಡಿ, ಇಷ್ಟು ಹುಳಿ ಬೇಕು. ಒಂದು ದೊಡ್ಡ ಸೈಜ್ ಇದ್ದು ಲಿಂಬೆ ಹಣ್ಣು ಉಂಟಲ್ಲ, ಅಷ್ಟು ದೊಡ್ಡ ಹುಳಿ ಬೇಕು. ಇಷ್ಟು ರುಬ್ಲಿಕ್ಕೆ ಹಾಕ್ತೇನೆ. ಇದನ್ನು ಕಿವುಚಿಡ್ತೇನೆ, ಅಂದರೆ ಹಾಗಲಕಾಯಿ ಬೇಯುವಾಗ ಇದನ್ನು ಹಾಕಲಿಕ್ಕೆ. ಹಾಗಲಕಾಯಿ ಹುಳಿ ಒಟ್ಟಿಗೆ ಬೆಂದರೆ ಹಾಗಲಕಾಯಿದು ಕಹಿ ಸ್ವಲ್ಪ ಕಮ್ಮಿ ಆಗ್ತದೆ, ಹಾಗಾಗಿ ಇದನ್ನು ಕಿವುಚಿಡ್ತೇನೆ. ಇದನ್ನೀಗ ರುಬ್ಲಿಕ್ಕೆ ಹಾಕ್ತೇನೆ. ಸ್ವಲ್ಪ ಅರಶಿನ, ಒಂದಿಷ್ಟು, ಒಂದು 1/4 ಹಿಡಿಯಷ್ಟು ತೆಂಗಿನಕಾಯಿ, ಜಾಸ್ತಿ ಹಾಕಲಿಕ್ಕಿಲ್ಲ ಇದಕ್ಕೆ, ಇಷ್ಟೇ. ಈಗ ಪಾತ್ರೆಗೆ ಹಾಗಲಕಾಯಿ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ. ಈ ಕಿವುಚಿರುವಂಥ ಹುಳಿ ನೀರನ್ನು ಕೂಡ ಇದಕ್ಕೆ ಹಾಕ್ತೇನೆ. ಉಪ್ಪು ಕೂಡ ಈಗಲೇ ಹಾಕ್ತೇನೆ. ಇದು ನೋಡಿ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರುವಂಥ ಮಸಾಲ ಹಾಕ್ತೇನೆ. ಇದು ತುಂಬ ತೆಳು ಮಾಡಲಿಕ್ಕಿಲ್ಲ, ಈ ರೀತಿ ಗಟ್ಟಿ ಗಟ್ಟಿ ಇರಬೇಕು. ಒಂಚೂರು ನೀರು ಹಾಕ್ತೇನೆ. ಈ ರೆಸಿಪಿಗೆ ಬೆಲ್ಲ ಹಾಕ್ಲಿಕ್ಕುಂಟು. ಇದು ಹುಳಿ ಸಿಹಿ ಮತ್ತು ಸಿಹಿಯ ಮಿಶ್ರಣದಿಂದ ಆಗಿರುವಂಥ ಪದಾರ್ಥ. ಇಷ್ಟು ಬೆಲ್ಲ ಹಾಕ್ತೇನೆ, ಕಮ್ಮಿ ಆದರೆ ಸ್ವಲ್ಪ ಹಾಕ್ತೇನೆ. ಇದೀಗ ರೆಡಿ ಆಯಿತು. ಇದನ್ನು ಮಂಗಳೂರಲ್ಲಿ ಉಂಟಲ್ಲ ಕಂಚಳ ಪುಳಿ ಮುಂಚಿ ಅಂತ ಹೇಳೋದು. ಇದಕ್ಕೆ ಒಳ್ಳೆಯ ಟೇಸ್ಟ್ ಇರ್ತದೆ, ಒಳ್ಳೆಯ ಪದಾರ್ಥ. ರೆಡಿ ಆಯಿತು. ಇದಕ್ಕೊಂದಿನ್ನು ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆ ಕೊಡಲೇಬೇಕು ಅಂತಿಲ್ಲ,
ಒಗ್ಗರಣೆ ಕೊಡದಿದ್ರೂ ಆಗ್ತದೆ. ನಾನೀಗ ಸ್ವಲ್ಪ ಒಗ್ಗರಣೆ ಹಾಕ್ತೇನೆ. ನಮ್ದೀಗ ಮಧ್ಯಾಹ್ನದ ಊಟ. ಈ ಪದಾರ್ಥ ಉಂಟಲ್ಲ ಹಾಗಲಕಾಯಿದು, ನಾಳೆಗೆ ಒಳ್ಳೆ ಟೇಸ್ಟ್ ಇರ್ತದೆ. ಇವತ್ತಿಗಿಂತ ನಾಳೆ ಟೇಸ್ಟ್ ನನಗೆ ಇಷ್ಟ ಆಗ್ತದೆ. ಬಿಸಿ ಮಾಡಿ ಮಾಡಿ ಉಂಟಲ್ಲ, ಅದು ಒಳ್ಳೆ ಟೇಸ್ಟ್ ಇರ್ತದೆ. ಇದು ನಾವು ಮೊನ್ನೆ ಉಪ್ಪಿನಕಾಯಿ ಮಾಡಿದ್ದೇವಲ್ಲ, ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ, ಅದರದ್ದು ಒಂದು ಸಣ್ಣ ಪೀಸ್ ಸಾಕಾಗ್ತದೆ. ಖಾರ ಖಾರ ಚಂದ ಉಂಟು ಉಪ್ಪಿನಕಾಯಿ. ಇವತ್ತು ಟಿ ವಿ ಫಿಕ್ಸ್ ಮಾಡಲಿಕ್ಕೆ ಬಂದಿದ್ದಾರೆ, ಹಾಗೆ ಅವರು ಟಿ ವಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಟಿ ವಿ ಪ್ಯಾನಸೋನಿಕ್ 32 ಇಂಚಿದ್ದು. ಮೊದಲು ಕೂಡ ಇದ್ದದ್ದು 32 ಇಂಚಿದ್ದೆ. ಆವಾಗ LG ಇತ್ತು, ಈಗ ಪ್ಯಾನಸೋನಿಕ್ ತಂದದ್ದು ನಾವು ನೋಡುವ ಅಂತ ಹೇಳಿ. ವರ್ಷ ಫುಲ್ಲು ಖುಷಿಯಾಗಿದ್ದಾನೆ. ಇವತ್ತು ಮಳೆಗೆ ರಜೆ ಕೂಡ ಇತ್ತಲ್ಲ, ಮಧ್ಯಾಹ್ನ ತನಕ ಅವ್ರು ಬಂದಿರಲಿಲ್ಲ ಟಿ ವಿ ಫಿಕ್ಸ್ ಮಾಡಲಿಕ್ಕೆ, ಮಧ್ಯಾಹ್ನ ನಂತರ ಬಂದದ್ದು ನೋಡಿ. ಆಮೇಲೆ ಇವನು ಕಾರ್ಟೂನ್ ಹಾಕಿ ನೋಡ್ತಾ ಇದ್ದಾನೆ, ತುಂಬ ಖುಷಿಯಲ್ಲಿ ನೋಡ್ತಾ ಇದ್ದಾನೆ. ಹಾಯ್, ನೀವು ನನ್ನ ವ್ಲಾಗ್ ನೋಡ್ತೀರಾ? ಚಂದ ಆಗ್ತದ ವ್ಲಾಗ್? ಇವತ್ತು ಸಹ ನೋಡಿ ಆಯ್ತಾ. ಇವತ್ತಿನ ವ್ಲಾಗಲ್ಲಿ ನೀವಿರ್ತೀರಾ? ಸಂಜೆ ಹೊತ್ತು ಒಂದು 3-4 ಮಕ್ಕಳು ಟ್ಯೂಷನ್ಗೆ ಬರ್ತಾರೆ. ಅವ್ರ ಜೊತೆ ಒಂದು ಸಣ್ಣ ಕ್ಲಿಪ್ಪಿಂಗ್. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.